ಲೈಫ್ ರಿಲೀಸ್ಗೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಸುಪ್ರೀಂ ಅನುಮತಿ ಕೊಟ್ಟರೂ ಕೂಡ ಸಿನಿಮಾ ರಿಲೀಸ್ ಆಗಲ್ಲ. ಕರ್ನಾಟಕದಲ್ಲಿ ಕಮಲ್ ಚಿತ್ರ ಥಗ್ ಲೈಫ್ ಇಲ್ಲ. ಥಗ್ ಲೈಫ್ ಸಿನಿಮಾ ಹಂಚಿಕೆದಾರ ವೆಂಕಟೇಶ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕನ್ನಡಿಗರ ವಿರೋಧವನ್ನ ಕಟ್ಟಿಕೊಂಡ್ರೆ ಕಮಲ್ ಹಾಸನ್ ಅವರಿಗೆ ಮುಟ್ ನೋಡ್ಕೊಳ್ಳೋ ರೀತಿ ಕೊಡ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಅವರ ಥಗ್ ಲೈಫ್ ಚಿತ್ರವನ್ನ ವಿರೋಧಿಸಿರುವಂತದ್ದು. ಥಗ್ ಲೈಫ್ ರಿಲೀಸ್ಗೆ ಸುಪ್ರೀಂ ಕೋರ್ಟ್ ಇಂದ ಅನುಮತಿ ತಂದಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಈ ಸಿನಿಮಾವನ್ನ ನೋಡಿರ್ಬೇಕಲ್ವೇ? ಹಂಚಿಕೆದಾರನಿಗೂ ಕೂಡ ಕೆಟ್ಟದಾದ ರೀತಿಯಲ್ಲೇ ಹೆಸರು ಬರುತ್ತೆ. ಬಿಕಾಸ್ ಸಾಕಷ್ಟು ಸಿನಿಮಾಗಳ ಪಿಆರ್ಒಗಳು ಅಂದ್ರೆ ಪ್ರಚಾರಕರಿರ್ತಾರೆ. ಒಂದು ಕಡೆ ಸಿನಿಮಾ ರಿಲೀಸ್ ಆಗಿದೆ, ರಿಲೀಸ್ ಆಗಿ ಸಾಕಷ್ಟು ಜನ ಅದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸಿನಿಮಾ ಚೆನ್ನಾಗಿಲ್ಲ. ಇನ್ನ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ವಿಳಂಬ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿರುವಂತದ್ದು. ಬರೋಬ್ಬರಿ 8 ಕೋಟಿ ರೂಪಾಯಿ ಹಂಚಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಇದೀಗ ಥಗ್ ಲೈಫ್ ಸಿನಿಮಾ ಹಂಚಿಕೆ ವಿಚಾರವಾಗಿ ವೆಂಕಟೇಶ್ ಹಿಂದೇಟು ಹಾಕಿದ್ದು, ಸಿನಿಮಾ ಕೂಡ ಚೆನ್ನಾಗಿಲ್ಲ ಎನ್ನುವಂತ ವಿಮರ್ಶೆ ಸಿಕ್ಕಿದೆ. ರಾಜ್ಯದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರೆ ಕೈ ಸುಟ್ಕೊಳ್ಳೋದು ಪಕ್ಕ. ನಾನು ಈಗ ಸಿನಿಮಾ ರಿಲೀಸ್ ಮಾಡುವುದಿಲ್ಲ, ಈಗಾಗಲೇ ಅಡ್ವಾನ್ಸ್ ಕೊಟ್ಟು ಸಿನಿಮಾ ಖರೀದಿ ಮಾಡಿದ್ದೆ, ಆ ಹಣ ಇನ್ನೂ ನನಗೆ ವಾಪಸ್ ಬಂದಿಲ್ಲ, ಅದರ ಓಡಾಟದಲ್ಲೇ ಇದ್ದೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಎಸಿನ ಸದ್ಯದ ಮಟ್ಟಿಗೆ ಥಗ್ ಲೈಫ್ ಸಿನಿಮಾ ತಂಡದ ಪರ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಕಡೆ ವೆಂಕಟೇಶ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸುವುದಾಗಿ ಫಿಲ್ಮ್ ಚೇಂಬರ್ ಹೇಳಿಕೆಯನ್ನ ಕೊಟ್ಟಿದೆ. ಕೋರ್ಟ್ಗೆ ನಾವೆಲ್ಲರೂ ಕೂಡ ಬಾಗ್ಲೇಬೇಕಾಗುತ್ತೆ. ನ್ಯಾಯಾಲಯದ ತೀರ್ಪು ಅಂತಿಮ ತೀರ್ಪು ಆಗಿರುತ್ತೆ. ಸೊ ಹಾಗಾಗಿ ಕೋರ್ಟ್ ತೀರ್ಪನ್ನ ನಾವು ಪಾಲಿಸ್ತೀವಿ ಅಂತ ಫಿಲ್ಮ್ ಚೇಂಬರ್ ಹೇಳಿದೆ. ಥಗ್ ಲೈಫ್ ಸಿನಿಮಾ ಬಿಡುಗಡೆ ವಿಚಾರವಾಗಿ ಹಂಚಿಕೆದಾರರ ನಿರ್ಧಾರವೇ ಅಂತಿಮವಾಗಿರುತ್ತೆ. ಹಂಚಿಕೆದಾರರ ನಿರ್ಧಾರದ ಮುಂದೆ ನಮ್ದೇನು ಇಲ್ಲ ಅಂತ ಫಿಲ್ಮ್ ಚೇಂಬರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗ ಪರ್ಮಿಷನ್ ಅನ್ನ ತೆಗೆದುಕೊಂಡು ಬಂದ್ರೇನು ಬಿಟ್ರೇನು ಎಲ್ಲ ವೇಸ್ಟ್. ಕಮಲ್ ಹಾಸನ್ ಅವರ ಸಿನಿಮಾ ವಿಚಾರ ಅಲ್ಲ, ಕಮಲ್ ಹಾಸನ್ ಅವರನ್ನೇ ವಿರೋಧಿಸ್ತಾ ಇದ್ದಾರೆ ಕರ್ನಾಟಕದ ಜನರು, ಕನ್ನಡಿಗರು. ಕನ್ನಡ ಭಾಷೆಗೆ ನೆಲ ಜಲ ಅಂತ ಬಂದ್ರೆ ಕನ್ನಡಿಗರೆಲ್ಲರೂ ಕೂಡ ಸಿದ್ದೇಳ್ತೀವಿ ಅನ್ನೋದಕ್ಕೆ ಸಾಕಷ್ಟು ಉತ್ತರವನ್ನ ಕೊಟ್ಟಿದ್ದೀವಿ. ನಾವು ಸಾಕಷ್ಟು ಸಿನಿಮಾ ನಟರು ಕೂಡ ಮುಟ್ ನೋಡ್ಕೊಳ್ಳುವ ಹಾಗೆ ಕೊಟ್ಟಿದ್ದೀವಿ ಉತ್ತರವನ್ನ. ಇಂತಹ ಸಂದರ್ಭದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇನು ಕೂಡ ಇಲ್ಲ. ನೀವು ಹೇಳಿದ ಮಾತಿಗೆ ಕ್ಷಮೆ ಕೇಳಿ, ಕನ್ನಡಿಗರನ್ನ ಕ್ಷಮೆ ಕೇಳಿ. ಕನ್ನಡದ ಭಾಷೆಯನ್ನ ತೆಗೆದು ಮಾತನಾಡಿದ್ದೀರಾ. ಕನ್ನಡದ ಭಾಷೆ ವಿಚಾರಕ್ಕೆ ಬಂದ್ರೆ ನಾವ್ ಯಾರು ಕೂಡ ಸುಮ್ಮನಿರಲ್ಲ ಅಂತ ಒಂದು ಕಡೆ ಕನ್ನಡಿಗರು ರೊಚ್ಚಿಗೆದ್ದಿದ್ರು. ಸೊ ಎಲ್ಲೋ ಒಂದು ಕಡೆ ಕಮಲ್ ಹಾಸನ್ಗೆ ಆಗ್ಲೇ ಅರ್ಥ ಆಗ್ಬೇಕಾಗಿತ್ತು. ಒಂದೇ ಒಂದು ಕ್ಷಮೆಯನ್ನ ಕೇಳಿದ್ರೆ ಇಲ್ಲಿವರೆಗೂ ಕೂಡ ಬರ್ತಿರ್ಲಿಲ್ಲ. ಕನ್ನಡಿಗರು ಪ್ರೀತಿಯಿಂದ ಕಮಲ್ ಹಾಸನ್ ಅವರನ್ನ ಸ್ವಾಗತಿಸ್ತಾ ಇದ್ವಿ, ಅವರ ಸಿನಿಮಾವನ್ನ ನೋಡ್ತಾ ಇದ್ವಿ, ಅದ್ರ ಜೊತೆಗೆ ಹಾನೆಸ್ಟ್ ರಿವ್ಯೂ ಅನ್ನ ಕೂಡ ಕೊಡ್ತಾ ಇದ್ವಿ. ಆದ್ರೆ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಪ್ರತಿಯೊಬ್ರು ಕೂಡ ಕನ್ನಡದ ಬಗ್ಗೆ ಮಾತಾಡಿದ್ರೆ, ಕನ್ನಡಿಗರ ಬಗ್ಗೆ ಮಾತನಾಡಿದ್ರೆ ಮುಟ್ ನೋಡ್ಕೊಳ್ಳುವ ರೀತಿ ಕೊಡ್ತಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಪ್ರಮುಖವಾಗಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಎಲ್ಲೋ ಒಂದು ಕಡೆ ಸದ್ಯ ಹಂಚಿಕೆದಾರರಾದಂತ ವೆಂಕಟೇಶ್ ಸಿನಿಮಾ ಬಿಡುಗಡೆಯ ವಿಚಾರವಾಗಿ ಇನ್ನೂ ಕೂಡ ಅಸ್ತು ಅಂದಿಲ್ಲ. ಕೋರ್ಟ್ ನಿಂದ ಒಪ್ಪಿಗೆಯನ್ನು ತಂದ್ರೇನು ಬಿಟ್ರೇನು, ಆದ್ರೆ ಎಲ್ಲೋ ಒಂದ್ ಕಡೆ ಹಂಚಿಕೆದಾರರೇ ಹಿಂದೇಟನ್ನ ಹಾಕ್ತಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಇಂದ ಕಮಲ್ ಹಾಸನ್ಗೆ ಒಂದು ಗೆಲುವು ಸಿಕ್ಕಿತ್ತಾಯ್ತು ಅನ್ನೋದ್ರು ಕೂಡ, ಬಟ್ ಸಿನಿಮಾ ರಿಲೀಸ್ ಹಾಕೋದಕ್ಕೆ ತುಂಬಾ ಕಷ್ಟ ಆಗ್ತದೆ ಗೊತ್ತಿರೋದು ವಿಚಾರ. ಯಾಕೆ ಅಂತಂದ್ರೆ ಸಿನಿಮಾ ರಿಲೀಸ್ ಮಾಡೋದಿಲ್ಲ, ಇಲ್ಲಿನ ಹೋರಾಟಗಳು, ಇಲ್ಲಿನ ಒಂದಷ್ಟು ಎಲ್ಲದೂ ಕೂಡ ಏನು ಕಮಲ್ ಹಾಸನ್ ಕೋರ್ಟ್ ಮೆಟ್ಟಿಲ್ ಹತ್ತುವಂತ ಮಾಡ್ತು. ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಈಗ ಅಷ್ಟು ಸಿನಿಮಾ ರಿಲೀಸ್ಗೆ ಐ ಥಿಂಕ್ ಸರಿ ಕೇಳ್ತಿದ್ಯಾ ರೂಪಾ? ಇವಾಗ ರೂಪಾ ನನ್ ಧ್ವನಿ ಕೇಳಿಸ್ತಿದ್ಯಾ? ಮಾತನಾಡಿ. ಓಕೆ, ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅದಕ್ಕೆ ಅಷ್ಟು ಅಂತ ಅಂದಾಗಿದೆ. ಅದು ರಿಲೀಸ್ ಮಾಡೋಕೆ ಪರ್ಮಿಷನ್ ಕೂಡ ಕೊಡ್ತಾ ಇದೆ. ರಿಲೀಸ್ ಮಾಡಬೇಕು, ಯಾವುದೇ ಅಡೆತಡೆ ಇಲ್ಲ, ರಿಲೀಸ್ ಆಗ್ಬೇಕು ಅನ್ನೋ ಮಾತನ್ನ ಹೇಳಿದೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದು ಸಾಕಷ್ಟು ಡೌಟ್ಗೆ ರೀಸನ್ ಆಗ್ತದೆ, ಡೌಟ್ ಇಶ್ಯೂ ಆಗಿರುತ್ತೆ. ಯಾಕೆಂತಂದ್ರೆ ಇದೇ ವೆಂಕಟೇಶ್ ಅವರು ಗಮನಿಸ್ಕೊಳ್ಳಿ, ಹೇಳಿಕೆ ಈಗ ಹಂಚಿಕೆದಾರರಾದ ವೆಂಕಟೇಶ್ ಅವರು, ಇದೇ ವೆಂಕಟೇಶ್ ಅವರು ಕೆಲವು ಅಂದ್ರೆ ಸಿನಿಮಾ ರಿಲೀಸ್ಗೂ ಮೊದಲೇ ಒಂದಷ್ಟು ಕ್ಷಮೆಯನ್ನು ಕೇಳಿ, ಒಂದಿಷ್ಟು ಪರ್ಮಿಷನ್ ಅವರಿಗೆ ಕ್ಷಮೆ ಕೇಳಲಿಕ್ಕೆ ಟೈಮ್ ಕೊಡಿ, ಒಂದಿಷ್ಟು ನಿರ್ಧಾರಕ್ಕೆ ಟೈಮ್ ಕೊಡಿ ಅಂತ ತುಂಬಾ ಕೇಳ್ಕೊಳ್ತೇವೆ ಫಿಲ್ಮ್ ಚೇಂಬರ್ ಹತ್ರ. ಯಾಕಂದ್ರೆ ಸಾಕಷ್ಟು ಕೋಟಿ ಹಣವನ್ನ ಹೂಡಿಕೆ ಮಾಡಿದೀವಿ, ಅದಕ್ಕೆ ತುಂಬಾ ಸಮಸ್ಯೆ ಆಗ್ತದೆ. ಸೊ ಒಂದ್ ಸ್ವಲ್ಪ ಸಮಯ ಕೊಟ್ಟು ಅವರಿಗೆ ಕ್ಷಮೆ ಕೇಳೋಕೆ ಸಮಯ ಕೊಟ್ಟು ಆದ್ಮೇಲೆ ನೀವೇನ್ ಬೇಕಾದ್ರೂ ನೀವು ಒಂದು ಆಕ್ಷನ್ಸ್ ತಗೊಳ್ಳಿ ಅಂತ ಹೇಳಿರ್ತಾರೆ. ಯಾಕೆಂದ್ರೆ ಅಫ್ಕೋರ್ಸ್ ದುಡ್ಡು ಹಾಕಿರ್ತಾರೆ, ಕೋಟ್ಯಾಂತರ ರೂಪಾಯಿನ ಇನ್ವೆಸ್ಟ್ ಮಾಡಿರ್ತಾರೆ, ಇದೆಲ್ಲದೂ ಕೂಡ ಇರುವಂತ ವಿಚಾರ. ಆದ್ರೆ ಇದೀಗ ಯಾಕೆಂತಂದ್ರೆ ಒಂದು ಸಿನಿಮಾ ಅಂತ ಬಂದ ಅದೇ ಇಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಇವಾಗ ಅದಕ್ಕೆ ಅಂದ್ರೆ ಫಸ್ಟ್ ಶೋ ಒಂದು ಆ ವೀಕ್ ಅಷ್ಟೇ ಇರ್ಲಿ, ಅಂದ್ರೆ ಆ ಒಂದು ಸಿನಿಮಾದ ಬಗ್ಗೆ ಇರುವಂತ ಕ್ರೇಜ್ ಇರುತ್ತೆ. ಅದಾದ ಬಳಿಕ ಎಲ್ಲಾ ಕಡೆ ಬಂದು ಮೊಬೈಲ್ ಬರುತ್ತೆ, ನಿಮ್ಗೆ ಎಲ್ಲ ಸಿಕ್ಬಿಡುತ್ತೆ ಸಿನಿಮಾ. ಸೊ ಸಿನಿಮಾ ರಿಲೀಸ್ ಆಗಿ ಈಗಾಗಲೇ 10 ದಿನ ಆಗೋಗಿದೆ. ಈಗ ಸಿನಿಮಾ ತಗೊಂಡು ಏನ್ ಮಾಡ್ತೀರಾ? ಎಲ್ಲರ ಮೊಬೈಲ್ ಸಿನಿಮಾ ಓಡಾಡ್ತಾ ಇದೆ ನಿಮಗೀಗ.
ನೀವು ಸಿನಿಮಾ ನೋಡ್ಬರಿ ಅಂದ್ಕೊಂಡು ಯಾರು ಬರ್ತಾರೆ? ಅಲ್ಲದೆ ಸಿನಿಮಾಕ್ಕೆ ಈಗಾಗಲೇ ಏನೋ ಬ್ಯಾಡ್ ರಿವ್ಯೂ ಸಿಕ್ಕಾಗಿದೆ, ಅದಕ್ಕೆಲ್ಲೂ ಕೂಡ ಒಳ್ಳೆ ರಿವ್ಯೂ ಸಿಕ್ಕಿಲ್ಲ, ಬ್ಯಾಡ್ ರಿವ್ಯೂ ಸಿಕ್ಕಿರೋದು. ಸೊ ಇಂಥ ಟೈಮಲ್ಲಿ ಸಿನಿಮಾ ತಗೊಬಂದು ಇಲ್ಲಿ ರಿಲೀಸ್ ಮಾಡಿದ್ರೆ ಸಿನಿಮಾ ಹಿಟ್ ಆಗಂತ ಏನ್ ಗ್ಯಾರಂಟಿ, ಅಥವಾ ಹಾಕಿದ ಬಂಡವಾಳ ಬರ್ತಂತ ಏನ್ ಗ್ಯಾರಂಟಿ? ಹಾಗಾಗಿ ಹಂಚಿಕೆದಾರ ಅಂತ ವೆಂಕಟೇಶ್ ಅವರು ತಾವು ನಿರ್ಧಾರವನ್ನು ಮಾಡ್ಕೊಂಡಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾ ರಿಲೀಸ್ ಮಾಡಕ್ಕೆ ಮನಸ್ಸು ಮಾಡೋದಿಲ್ಲ. ಈಗಾಗಲೇ 8 ಕೋಟಿ ರೂಪಾಯಿ ಹಾಕಿದ್ದೀನಿ, ಅದನ್ನೇ ವಸೂಲಿ ಮಾಡಕ್ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ 10-20 ಬಾರಿ ನಾನು ಅವ್ರ ಮನೆಗೆ ಅಲ್ದಾಡ್ತಾ ಇದೀನಿ. ಸೊ ಮತ್ತೆ ಸಿನಿಮಾ ರಿಲೀಸ್ ಮಾಡಿ ನಾನೇ ಯಾಕೆ ಸಮಸ್ಯೆ ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಈಗ ಹೇಳ್ತಿರುತ್ತದೆ. ಸೊ ಇದೆಲ್ಲ ನೋಡಿದಾಗ ಏನು ಸುಪ್ರೀಂ ಕೋರ್ಟ್ ಹೇಳಿತ್ತು, ಒಂದು ಮಾತನ್ನ ಹೇಳಿತ್ತು, ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ಸೊ ಇದೆಲ್ಲ ಬೇಡ, ಸಿನಿಮಾ ರಿಲೀಸ್ ಮಾಡ್ಲಿ, ಇದೆಲ್ಲ ಹೋರಾಟ ಅದೆಲ್ಲ ಏನೇ ಇರ್ಲಿ, ಸರ್ಕಾರ ನಿಂತ್ಕೋಬೇಕು, ರಿಲೀಸ್ ಮಾಡಿ ನಿಂತ್ಕೋಬೇಕು ಅಂದ್ರೆ ಎಂತದೇ ಹೋರಾಟ ಇದು, ಸಿನಿಮಾ ರಿಲೀಸ್ ಅವಕಾಶ ಕೊಡ್ಬೇಕು ಇತ್ತು ಅನ್ನೋ ಮಾತನ್ನ ಚಾಟಿಯನ್ನ ಬೀಸಿತ್ತು. ಕಮಲ್ ಹಾಸನ್ ಪರವಾಗಿ ಅದು ಏನೋ ಇದಾಗಿದ್ದಂಥದ್ದು, ತೀರ್ಪು ಬಂದಿದ್ದಂಥದ್ದು. ಬಟ್ ಏನೇ ತೀರ್ಪು ಬಂದ್ರು ಕೂಡ ಮೇಲೊಬ್ಬ ಇರ್ತಾನೆ ಅನ್ನೋದಕ್ಕೆ ಸಾಕ್ಷಿ ನಿಂತ್ಕೊಂಡಿರೋದು. ಸೊ ನಾವು ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ರಿಲೀಸ್ ಮಾಡೋದು ವೇಸ್ಟ್ ಅದು ಅನ್ನೋ ಮಾತನ್ನ ಈಗ ಹೇಳಿರುವಂತದ್ದು. ಸೊ ಹಾಗಾಗಿ ಸಿನಿಮಾ ರಿಲೀಸ್ ಆಗೋದು ಡೌಟ್ ಅಂತ ಹೇಳಲಾಗ್ತಿದೆ ರೂಪ. ಸೊ ಇದೇ ವಿಚಾರ ಕುರಿತಂತೆ ಈಗಾಗಲೇ ಮತ್ತೊಂದಿಷ್ಟು ವಿಚಾರ ಬಂದಿರುವಂತದ್ದು. ಅಂದ್ರೆ DCM ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಅದೇ ಏನಂತಂದ್ರೆ ಏನ್ ಸೂಚನೆ ಕೊಟ್ಟಿದೆ ರಿಲೀಸ್ ಮಾಡ್ಬೇಕು ಅಂತ, ಇದಕ್ಕೆ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟರು. ಕಮಲ್ ಕೇಸ್ನಲ್ಲಿ ಕೋರ್ಟ್ ಬಿಡುಗಡೆ ಆದೇಶವನ್ನು ಕೊಟ್ಟಿದೆ, ಅದನ್ನ ನಾವೆಲ್ಲರೂ ಕೂಡ ಗೌರವದಿಂದ ಪಾಲನೆ ಮಾಡ್ತೇವೆ, ಏಕೆ ನಾವೆಲ್ಲರೂ ಕೂಡ ಕಾನೂನಿಗೆ ನಮಿಸ್ತೇವೆ, ಗೌರವವನ್ನು ಕೊಡ್ತೇವೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಇತಿಮಿತಿಯಲ್ಲಿ ಇರಬೇಕಿತ್ತು. ಇದೆ ನಾನು ಸಂಘ ಸಂಸ್ಥೆಗಳ ಮನವಿ ಮಾಡಿಕೊಳ್ತೇನೆ ಅನ್ನೋ ಮಾತನ್ನ ಕೂಡ ಹೇಳಿರುವುದು. ಸೊ ಯಾರು ಕೂಡ ಕಾನೂನು ಕೈಗೆ ತೆಗೆದುಕೊಳ್ಬಾರ್ದು, ಕರ್ನಾಟಕ ಶಾಂತಿಯ ನಾಡು, ಅಭಿಪ್ರಾಯ ಹೇಳೋದಕ್ಕೆ ಅವಕಾಶ ಇದೆ ಅನ್ನೋ ಮಾತನ್ನ ಈಗ DK ಶಿವಕುಮಾರ್ ಕೂಡ ಹೇಳಿರುವಂತದ್ದು. ಇದೆಲ್ಲ ಒಂದ್ ಕಡೆ ಆದ್ರೂ ಕೂಡ ಬೆಳಗ್ಗಿಂದ ಒಂದಷ್ಟು ಕಣ್ಣಗರಿ ಬೇಸರ ಕೂಡ ಆಗಿತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೇಳಿ. ಯಾಕೆಂದ್ರೆ ಒಂದು ನಾಡು ನುಡಿ ಗಡಿ ಭಾಷೆ ನೆಲ ಜಲ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಅದಕ್ಕೆ ಬದ್ಧವಾಗಿ ನಿಂತ್ಕೊಳ್ತೀವಿ. ಸೊ ಸುಪ್ರೀಂ ಕೋರ್ಟ್ ಈ ತರ ಒಂದು ತೀರ್ಪನ್ನು ಕೊಟ್ಟ ಬಳಿಕ ಸೊ ಎಲ್ಲರೂ ಕೂಡ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕೆಂದ್ರೆ ಸಿನಿಮಾ ಇಷ್ಟೆಲ್ಲ ಹೋರಾಟ ಮಾಡಿದ್ವಿ, ಎಲ್ಲ ಮಾಡಿದ್ರು ಕೂಡ ಒಬ್ರು ಬುದ್ಧಿ ಕೆಲ್ಸಕ್ಕೆ ಆಗ್ಲಿಲ್ವಾ, ಅದೇನ ಆಗ್ಲಿಲ್ವಾ ಅಂತ ಹೇಳಿ ಅನ್ನೋ ಒಂದು ಬೇಸರ ಇತ್ತು. ಬಟ್ ಸಿನಿಮಾ ರಿಲೀಸ್ ಮಾಡಿದ್ರೆ ಮುಂದೆ ಬರ್ತಿಲ್ಲ, ನಾವೇ ರಿಲೀಸ್ ಮಾಡಲ್ಲ ಮಾತನ್ನ ಹೇಳಿದ್ರೆ ಸೊ ರಿಲೀಸ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಮಾತು ಹೇಳಿದ್ರು. ಮತ್ತೊಂದ್ ಕಡೆ ಎಲ್ಲ ಒಂದ್ ಕಡೆ ಸೊ ಜಯ ಸಿಕ್ಕಂತ ಆಗಿ ಅಂತ ಹೇಳ್ಬೋದು ರೂಪ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಯತೀಶ್.